ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ಸುಮಾರು 14-15 ಜಿಲ್ಲೆ ವಿಜೃಂಭಣೆಯಿಂದ ಆಚರಣೆಯನ್ನು ಕೂಡ ಮಾಡಿದರು. ಆ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸ್ವಾಮೀಜಿಯವರು ಕೂಡ ಯಾವ ಕಾರ್ಯಕ್ರಮಕ್ಕೆ ತಪ್ಪಿದ್ರು ನಾಡಪ್ರಭು ಕೆಂಪೇಗೌಡ ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ಅವರು ಮಿಸ್ ಮಾಡೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಸ್ವಾಮೀಜಿಯವರು ಮಾತನಾಡಿದ ನೇರ ನಡೆ ನುಡಿ ಮಾತನಾಡ್ತಾರೆ, ಬ್ಯಾಲೆನ್ಸ್ ಮಾತನಾಡೋದು. ಏನಾದರೂ ಇದ್ದರೆ ನೇರವಾಗಿ ಸರ್ಕಾರ ಇರಲಿ ಯಾವುದೇ ಇರಲಿ ನೇರವಾಗಿ ಹೇಳ್ತಕ್ಕಂಥವ್ರು ಯಾರಾದರೂ ಒಬ್ಬರು ಸ್ವಾಮೀಜಿ ಇದ್ದರೆ ನಮ್ಮ ಪಡಿಕಪುರಿ ಮಹಾಸ್ವಾಮಿಗಳು. ಇವತ್ತು ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಈ ಭಾಗದ ಮತ್ತು ಸ್ನೇಹಿತರು ಕೇಳಿದ್ರು ಕೂಡ ನಾಡಪ್ರಭು ಕೆಂಪೇಗೌಡರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಈ ಕಾರ್ಯಕ್ರಮಕ್ಕೆ ಬಂದು ಪುತ್ಥಳಿಗೆ ಹೂವು ಹಾಕುವ ಮುಖಾಂತರ ಮತ್ತು ಕೆಂಪೇಗೌಡ ಸರ್ಕಲ್ನ ಇನಾಗ್ರೇಷನ್ ಮರುನಾಮಕರಣ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇವತ್ತು ಸ್ವಾಮೀಜಿಯವರು ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ಮುಖ್ಯಮಂತ್ರಿಗಳು ಕೂಡ 2-3 ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಶಾಸಕರು ಕೂಡ ಹೋಗಿದ್ದಾರೆ. ಕಾವೇರಿ ವಿಷಯವಾಗಿ ಸಭೆಯನ್ನು ಮಾಡ್ತಕ್ಕಂಥ ಅದಕ್ಕೆ ಕೂಡ ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ